ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ಬನ್ನಿ, ಆನ್ಲೈನ್ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ, ನಾನು ನಿನ್ನೆ ಮಾಡಿದಂಥ ಅಂದರೆ ಹಿಂದಿನ ಕ್ಲಾಸಲ್ಲಿ ಮಾಡಿದಂಥ ಅವಿಭಾಜ್ಯ ಅಪವರ್ತನೀಕರಣದ ಮೇಲೆ ಏನು ಮಾಡ್ತಿದ್ದೀನಪ್ಪ ಅಂದರೆ, ನವೋದಯ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ತಂದಿದ್ದೇನೆ. ನಾವು ಬನ್ನಿ ಸಾಲ್ವ್ ಮಾಡೋಣ. ಕ್ವಶನ್ ನಂಬರ್ 1 ನೋಡ್ರಿ ಏನಿದೆ ಅಂತ. ಅದಕ್ಕಿಂತ ಮುಂಚೆ ನಾವು ಏನು ಮಾಡಿದೆವಪ್ಪ ಅಂದರೆ, ಎಲ್ಲ ರೀತಿ ಇದ್ರ ಮೇಲೆ ಇರ್ತಕ್ಕಂಥ ಅವಿಭಾಜ್ಯ ಅಪವರ್ತನೀಕರಣ ಅಂದರೆ ಏನು, ಅವಿಭಾಜ್ಯ ಅಪವರ್ತನಗಳನ್ನು ಯಾವ ರೀತಿ ಕಂಡುಹಿಡಿದಂತ ನಾವೆಲ್ಲ ಡೀಟೇಲ್ಡಾಗಿ ಸ್ಟಡಿ ಮಾಡಿದ್ವಿ. ಈ ವಿಡಿಯೋ ಇವತ್ತೇ ಫಸ್ಟ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದಾರಲ್ಲ ಅವರೆಲ್ಲ ಏನು ಮಾಡ್ಬೇಕಪ್ಪ ಅಂದರೆ, ಫಸ್ಟ್ ಇದ್ರ ಹಿಂದಿನ ವಿಡಿಯೋ ನೋಡ್ಕೊಂಡು ಬರ್ಬೇಕು. ಯಾಕಪ್ಪ ಅಂದರೆ ಇದನ್ನು ನಾನು ಡೈರೆಕ್ಟ್ ಹೇಳಿದ ನಿಮಗೆ ಅಷ್ಟು ತಿರುಗಲ್ಲ, ಯಾಕಂದರೆ ನಾನು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆ ವಿಡಿಯೋದಲ್ಲಿ. ಕರೆಕ್ಟಾಗಿ ನೋಡಿಕೊಂಡು ಈ ವಿಡಿಯೋಗೆ ಬರ್ರಿ. ಯಾರೆಲ್ಲ ಆ ವಿಡಿಯೋ ನೋಡಿದರೆ ಈ ವಿಡಿಯೋಗೆ ನೀವು ಆಲ್ರೆಡಿ ಉತ್ತರವನ್ನು ನೀವು ಕಂಡುಹಿಡಿಬೋದು. ಆಪ್ಷನ್ ಸಹ ನೀವೇನು ಮಾಡೋದು ಕಾಮೆಂಟಲ್ಲಿ ಮಾಡ್ಬೋದು. ನಾನು ಈಗ ಲೆಕ್ಕ ಮಾಡಿರ್ತೀನಿ, ಕರೆಕ್ಟೋ ತಪ್ಪು ಅಂತ ಚೆಕ್ ಮಾಡ್ಕೋಬೋದು. ಕ್ವಶನ್ ನಂಬರ್ 1 ನೋಡ್ರಿ, 640 ಸರಿಯಾದ ಅವಿಭಾಜ್ಯ ಅಪವರ್ತನೀಕರಣ ಯಾವುದು ಅಂತ ಕೇಳಿದ್ರೆ, ಅವಿಭಾಜ್ಯ ಅಪವರ್ತನೀಕರಣ ಪ್ರೈಮ್ ಫ್ಯಾಕ್ಟರೈಸೇಷನ್. ವಾಟ್ ಈಸ್ ದ ಕರೆಕ್ಟ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ 640? ಓಕೆ, ಈ ಬಣ್ಣ ಕಾಣ್ತಾ ಇದೆಯಲ್ಲ ನಿಮಗೆ, ನೋಡೋಣ. ಓಕೆ, ಕಾಣುತ್ತೆ. ಬನ್ನಿ, 640ಕ್ಕೆ ನಾವು ಸರಿಯಾದ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ನ ಕರೆಕ್ಟಾಗಿ ಮಾಡಮ್ರಿ. ನೋಡ್ರಿ, ನಿಮಗೆ ಗೊತ್ತಿತ್ತಪ್ಪ ಅಂತಂದರೆ ಈ ರೀತಿ ಬರ್ಕೋಬೇಕು, ಕ್ಲೀನಾಗಿ ಮಾಡಬೇಕಂತ ನಿಮ್ಗೆ ಗೊತ್ತಿತ್ತಪ್ಪ, ಕ್ಲೀನಾಗಿ ಮಾಡ್ತೀವಿ. ನೋಡಿ, 2ರಿಂದ ಹೋಗುತ್ತೆ, ಸಮ ಸಂಖ್ಯೆ ಈವನ್ ನಂಬರ್. ಕಂಪ್ಲೀಟ್ಲಿ ಡಿವೈಡೆಡ್ ಬೈ 2. 2 3 6, 2 2 4, 0. 2 3 6, 2 4, 2. ಮತ್ತೆ 2ರಿಂದ ಹೋಗುತ್ತೆ. 2 1 2, ಇದ್ರ 1 ಉಳಿತು ನೋಡ್ರಿ, 12 ಆಯಿತು. 2 6 12, 0ಕ್ಕೆ 0. ಮತ್ತೆ 2ರಿಂದ ಹೋಗುತ್ತೆ ನೋಡ್ರಿ, 2 8 16, 0ಕ್ಕೆ 0. ಮಂದಿ ಕೆಲವರು 2 1ಕ್ಕೆ ಬರೋದು, 2 3 2 ಬಿಡ್ತಾರೆ. ಆ ಥರ ಮಿಸ್ಟೇಕ್ ಮಾಡಿಬಿಡ್ರಿ, ಕರೆಕ್ಟಾಗಿ ಡಿವೈಡ್ ಮಾಡಿರಿ. ಮತ್ತೆ 2ರಿಂದ ಹೋಗುತ್ತೆ ನೋಡ್ರಿ, 2 40 2 40. ಮತ್ತೆ 2ರಿಂದ ಹೋಗುತ್ತೆ 2 20. ಮತ್ತೆ 2ರಿಂದ 2 10. ಮತ್ತೆ 2ರಿಂದ 2 5. ಮತ್ತೆ ಇದು 2ರಿಂದ ಹೋಗಲ್ಲ, ಸೀದಾ 5ರಿಂದ ಹೋಗುತ್ತೆ, 5 1. ಅಂದರೆ ಇಲ್ಲಿ ಬಂದಿರತಕ್ಕಂಥ ಅಪವರ್ತನ ಗುಣಾಕಾರ ರೂಪದಲ್ಲಿ ಬರೆದ್ರೆ ಅದಕ್ಕೆ ಅವಿಭಾಜ್ಯ ಅಪವರ್ತನೀಕರಣ ಅಂತಾರೆ. ನೋಡಿರಿ, 1 2 3 4 5 6 7 ಬಾರಿ 2ನ್ನು ಬರೀಬೇಕು, 1 ಬಾರಿ 5ನ್ನು ಬರೀಬೇಕು. ಮೊದಲನೇ ಆಪ್ಷನ್ ನೋಡಿರಿ, ಇಲ್ಲಿ 2 2 ಎಲ್ಲ ಇದೆ. 1 2 3 4 5 6 7 7 ಬಾರಿ 2 ಇದೆ. 1 ಬಾರಿ 5 ಇದೆ. ನಮ್ಮ ಸರಿಯಾದ ಉತ್ತರ ಆಪ್ಷನ್ ಎದಲ್ಲಿ ಇದೆ. ಆದರೆ ನೀವು ಆಪ್ಷನ್ ಬಿನೂ ಚೆಕ್ ಮಾಡಿ ನೋಡ್ರಿ ಒಂದ್ಸಲ. 1 2 3 4 5 5 ಬಾರಿ 2 ಇದೆ, ನಮಗೆ 7 ಬಾರಿ ಬರ್ಬೇಕು. ತಪ್ಪಿದೆ. ಆಪ್ಷನ್ ಸಿ ಬರೀ, 1 2 3 4 5 6 6 ಬಾರಿ 2 ಇದೆ, ನಮಗೆ 7 ಬಾರಿ ಇರಬೇಕು. ಇದು ಆಪ್ಷನ್ ಇದು ನೋಡ್ರಿ, 1 2 3 4 5 6 7 8 ಬಾರಿನೇ 2 ಕೊಟ್ಟವನೇ, ತಪ್ಪು. ನಮಗೆ ತಿಳಿಗಿರ್ಬೇಕು, 7 ಬಾರಿ 2ನ್ನ ಗುಣಿಸಿ 1 ಬಾರಿ 5ನ್ನು ಗುಣಿಸಿದರೆ ನಮ್ಮ 640ಕ್ಕೆ 640ಗೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಕಂಪ್ಲೀಟ್ ಆಗುತ್ತೆ. ಇದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನಿಮಗೆಲ್ಲ ತಿಳಿದಿರಬೇಕು. ಇದು JNVEST 2024ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಬನ್ನಿ, ಓಕೆ, ಇಲ್ಲಿ ನೋಡ್ರಿ, ಅದಕ್ಕಿಂತ ನಮ್ಮದು ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗಿದೆ. ನೀವೇನು ಮಾಡೋಕಪ್ಪ ಅಂದರೆ, ಇನ್ನೂ ಯಾರೆಲ್ಲ ಅಡ್ಮಿಷನ್ ತೊಗೊಂಡಿಲ್ಲ, ನಮ್ಮ ಕ್ಲಾಸ್ ನಿಮ್ಗೆ ಇಷ್ಟ ಆಗಿ ನೀವು ಕಲಿಬೇಕಪ್ಪ ನಾವು ಕ್ಲಾಸಲ್ಲಿ ಅಂತಂದು ಯಾರೆಲ್ಲ ಇನ್ನೂ ಇಂಟ್ರೆಸ್ಟ್ ತೋರಿಸಿದ್ರಿ, ಯಾರೆಲ್ಲ ಮನೆಯಲ್ಲೇ ಕುಂತು ಇನ್ನೂ ನವೋದಯಕ್ಕೆ ಪ್ರಾಕ್ಟೀಸ್ ಮಾಡ್ತಾಯಿದ್ರಿ, ಅವರಿಗೆಲ್ಲ ಏನು ಹೇಳಕ್ಕೆ ಬಯಸ್ತೀನಪ್ಪ ಅಂತಂದರೆ, ನೋಡಿರಿ, ಆನ್ಲೈನ್ ಕ್ಲಾಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಕೇವಲ 4,000 ರೂಪಾಯಿಗಳಿಗೆ ಮಾತ್ರ. ಈ ಕೆಳಕಂಡಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿರಿ. 944 977 1212 9900206243 ಕಾಂಟ್ಯಾಕ್ಟ್ ಮಾಡಿ ಆನ್ಲೈನ್ ಕ್ಲಾಸ್ ತಿಳ್ಕೊಳ್ರಿ, ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿರಿ. ಡೈಲಿ ಅಂದರೆ ಡೈಲಿ ಸಂಜೆ 6ರಿಂದ 8 ಗಂಟೆ ತನಕ ಗೂಗಲ್ ಮೀಟಲ್ಲಿ ಲೈವ್ ಕ್ಲಾಸ್ ಖಂಡಿತ ಕೊಡ್ತೀವಿ. ಡೈಲಿ ಕೊಡ್ತೀವಿ. ಲೈವ್ ಕ್ಲಾಸಸ್ ಇನ್ ಗೂಗಲ್ ಮೀಟ್, PDF ನೋಟ್ಸ್
ವೀಕ್ಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. PPT ಪ್ರೆಸೆಂಟೇಷನ್ ನಾನು ಏನು ಈಗ ಪಾಠ ಮಾಡ್ತೇನೆ ಆ ರೀತಿ PPT ಪ್ರೆಸೆಂಟೇಷನ್ ಮೂಲಕ ಪಾಠ ಮಾಡ್ತೀವಿ. ಲೈವ್ ಆ್ಯಂಡ್ ರೆಕಾರ್ಡೆಡ್ ಕ್ಲಾಸ್ ಇನ್ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಆ್ಯಪ್. ಸೊ ರೆಕಾರ್ಡ್ ಕ್ಲಾಸಸ್ ಸಿಗ್ತಾ ಹೋಗ್ತವೆ. 1-on-1 ಇಂಟ್ರಾಕ್ಷನ್, ನೀವು ಕುತ್ಕೊಂಡು ಚಾಪ್ಟರ್ನ ಕಲಿಬೋದು, ಪಾಠವನ್ನು ಕಲಿಬೋದು. ಇಲ್ಲ ನಾನು ವೀಡಿಯೋ ಮಾಡ್ತಾ ಇರ್ತೀನಿ, ನೀವು ಅಲ್ಲಿಂದ ನೋಡ್ತಾ ಇರ್ತೀರಿ, ಏನು ನೋಡಿದ್ರು ನೀವು ಕಾಮೆಂಟ್ ಮುಖಾಂತರ ಮಾತಾಡ್ಬೋದು. ಆದರೆ ಪಾಠ ಮಾಡಬೇಕಾದ್ರೆ ನಾವು ಲೈವ್ ಕ್ಲಾಸಲ್ಲಿದ್ದರೆ ಸೊ ನೀವು ನಮ್ಮ ಜೊತೆ ಅಲ್ಲೇ ಕೇಳ್ಬೋದು ಸಮಸ್ಯೆ ಇದ್ದಲ್ಲಿ. ಸೊ ಡೌಟ್ ಸೆಷನ್, ಸೊ ಈ ರೀತಿ ಒಂದು ಕ್ಲಾಸ್ ಡೌಟ್ ಸೆಷನ್ ಅಂತಲೇ ಇರ್ತದೆ. ಸೊ ನೀವು ದಯವಿಟ್ಟು ಯಾರು ಮರಿಬೇಡ್ರಿ. ಸೊ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ನಿಮ್ಮ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಮಕ್ಕಳು ಯಾರಾದರೂ ಗೌರ್ಮೆಂಟ್ ಸ್ಕೂಲಿಗೆ ಹೋಗ್ತಿದ್ದಾರೆ, ಪ್ರೈವೇಟ್ ಸ್ಕೂಲಿಗೆ ಹೋಗ್ತಿದ್ದಾರೆ, ಅವರು ಮನೆಯಲ್ಲೇ ಸ್ಕೂಲ್ ಹೋಗ್ತಿದ್ದಾರೆ, 5ನೇ ತರಗತಿ ಇದ್ದಾರೆ, 4ನೇ ಕ್ಲಾಸ್ ಇದ್ದಾರೆ, ಎಲ್ಲಿ ಕೋಚಿಂಗ್ ಹೋಗಿಲ್ಲ, ಅವ್ರು ನವೋದಯ ಬರೀಬೇಕಂತಿದ್ದಾರೆ, ಅರ್ಜಿ ಹಾಕಿದ್ದಾರೆ. ಸೊ ಅಂಥವ್ರಿಗೆಲ್ಲ ನಮ್ಮನ್ನು ರೆಫರ್ ಮಾಡಿರಿ. ಸೊ ಕೇವಲ 4,000 ರೂಪಾಯಿಗಳಿಗೆ ಕಂಪ್ಲೀಟ್ ಸಿಲೆಬಸ್ ಮುಗಿಸ್ಕೊಡ್ತೀವಿ. ಸೊ ಇನ್ನೊಂದು 2-3 ದಿನ ಅಷ್ಟೇ ಇರೋದು ಬಾಕಿ. ಸೊ ಈ ತಿಂಗಳು 31ಕ್ಕೆ ಲಾಸ್ಟ್ ಏನಾಗ್ತಾಯಿದೆಯಪ್ಪ ಅಂತಂದರೆ ಆನ್ಲೈನ್ ಅಪ್ಲಿಕೇಶನ್ ಮುಕ್ತಾಯ ಆಗ್ತಾಯಿದೆ. ಸೊ ಹಾಗಾಗಿ ಇನ್ನೂ ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ಲ ಹಾಕಿ. ಸೊ ಹಾಗೆ ನಮ್ಮ ಕ್ಲಾಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಕಾಂಟ್ಯಾಕ್ಟ್ ಮಾಡಿರಿ, ಮರಿಬೇಡ್ರಿ. ಸೊ ಬನ್ನಿ ಕ್ವಶನ್ ನಂಬರ್ ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ಕ್ವಶನ್ ನಂಬರ್ 2 ನೋಡಿರಿ. 37,800 ಅವಿಭಾಜ್ಯ ಅಪವರ್ತನೀಕರಣದಲ್ಲಿ 2 ಎಷ್ಟು ಬಾರಿ ಬರುತ್ತದೆ? ನೋಡಿ ಕ್ವಶನ್ ಏನಿದೆ, ಇಂಥ ಕ್ವಶನ್ ನೋಡಿರಿ. ಅವ್ರ ಅವಿಭಾಜ್ಯ ಅಪವರ್ತನೀಕರಣದೊಳಗೆ 2 ಅನ್ನೋದು ಎಷ್ಟು ಬಾರಿ ಬರುತ್ತಂದ ಕ್ವಶನ್. ಆಪ್ಷನ್ 2 ಬಾರಿ, 3 ಬಾರಿ, 4 ಬಾರಿ, 5 ಬಾರಿ. 37,800 ಅವ್ರು ಇದ್ರದ್ದು ಪೂರಾ ಅವಿಭಾಜ್ಯ ಅಪವರ್ತನೀಕರಣ ಕೇಳಿಲ್ಲ. ಆದರೆ ನಾವು ಜಸ್ಟ್ ಏನು ಮಾಡೋಕ್ಕಪ್ಪ ಅಂದರೆ 2 ಅನ್ನೋದು ಎಲ್ಲಿ ತನಕ ಬರುತ್ತಂತ ನಾವು ಚೆಕ್ ಮಾಡ್ಕೊಂತ ಹೋಗ್ಬಿಟ್ರೆ ಸಾಕು. ಸೊ 2ರಿಂದ ಭಾಗ ಹಾಗೆ ಆಗಬೇಕು. ಸೊ ಬರೀ 2 1 2, 1 ಉಳಿತು 17 ಆಯಿತು, 2 8 16, 2. ಸೊ 2 1 2, ಇದರ 3 1 ಉಳಿತು 17 ಆಯಿತು, 2 8 16, ಮತ್ತೆ 1 ಉಳಿತು 17 16 1 18 ಆಯಿತು, 2 9 18 ಕ್ಲಿಯರ್ ಆಯಿತು. 0 0 0 0 ಮತ್ತೆ 2ರಿಂದ ಹೋಗುತ್ತೆ ನೋಡ್ರಿ. ಸೊ 2 9 18, 2 4 8, ಇದರ 1 ಉಳಿತು ನೋಡ್ರಿ 10 ಆಯಿತು, 2 5 10, 0 0 ಮತ್ತೆ 2ರಿಂದ ಹೋಗುತ್ತೆ ನೋಡ್ರಿ. 2 4 8, 1 ಉಳಿತು, 2 7 14, 2 2 4, 2 5 10. ಈಗಿದು ಯಾವುದೇ ಕಾರಣಕ್ಕೂ 2ರಿಂದ ಹೋಗಲ್ಲ. ನಿಮ್ಗೆ ಕಾಣ್ತಾ ಇದೆ ಅಲ್ವಾ? ಎಸ್ ಕಾಣ್ತಿದೆ ನೋಡಿರಿ. ಇದು ಯಾವುದೇ ಕಾರಣಕ್ಕೆ 2ರಿಂದ ಯಾಕೆ ಹೋಗಲ್ಲ? ಬಿಡಿ ಸ್ಥಾನದಲ್ಲಿ 5 ಬಂದ ತಕ್ಷಣ ಅದು ಬೆಸ ಸಂಖ್ಯೆ ಆಗುತ್ತೆ, ಅದು 2ರಿಂದ ಹೋಗಲ್ಲ. ಅಂದರೆ ಮುಂದಕ್ಕೆ ಅಸಲು 2ರಿಂದ ಹೋಗಲ್ಲ. ಸೊ ಉಳಿಕಿದ್ದು ಎಷ್ಟು ಬಾರಿ 2 ಬಂದಿದೆ? 3 ಬಾರಿ. ಸೊ ಪ್ರಶ್ನೆ ಒಳಗೆ ಕೇಳಿದ ಕ್ವಶನ್ ಏನು? ಜಸ್ಟ್ ಅವಿಭಾಜ್ಯ ಅಪವರ್ತನೀಕರಣ 2 ಎಷ್ಟು ಬಾರಿ ಬರುತ್ತೆ? ನೀವು ಇಲ್ಲಿ ಥರ ಮಾಡಿದರೆ ಸಾಕು, ಪೂರಾ ತೆಗೆಯೋ ಅವಶ್ಯಕತೆಯೇ ಇಲ್ಲ. ಸೊ 2 ಅನ್ನೋ ಸಂಖ್ಯೆ 1 ಬಾರಿ, 2 ಬಾರಿ, 3 ಬಾರಿ. ಸೊ ಇದೆ 3 ಬಾರಿ. ಆಪ್ಷನ್ ಬಿ ಇದು ಸರಿಯಾದ ಉತ್ತರ. ನೋಡಿರಿ, ನಾವು ಪೂರ್ತಿ ಲೆಕ್ಕ ಮಾಡೋದೇನು ಬೇಡ, ಆದರೆ ನಮಗೆ ಗೊತ್ತಾಗಬೇಕು 2 ಎಲ್ಲಿ ತನಕ ಬರ್ತೈತೆ. ಇಲ್ಲಿದ್ದ ನೆಕ್ಸ್ಟ್ 5 ಬರ್ತೈತೆ, 3 ಬರ್ತೈತೆ, ಏನು ಹೋಗುತ್ತೆ ಮಾಡ್ಕೊಂಡು ಹೋಗಬೇಕು. ಸೊ ನಮ್ಮ ಉತ್ತರ 3 ಬಾರಿ ಸರಿಯಾದ ಉತ್ತರ. ತಿಳಿತಲ್ವ ಮಕ್ಕಳೇ? ಸೊ ಈ ರೀತಿ ಪ್ರಶ್ನೆಯನ್ನು ನಾವೇನು ಮಾಡಬೇಕು? ಸಾಲ್ವ್ ಮಾಡಬೇಕು. ಇದು 2023ರಲ್ಲಿ ಕೇಳಿರ್ತಕ್ಕಂಥ ನವೋದಯ ಪರೀಕ್ಷೆ ಕೇಳಿರುವ ಪ್ರಶ್ನೆಯಾಗಿದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 3. ಇದನ್ನು ಮಾಡಿದ್ದೆ. ಏನು ಮಾಡಿದ್ನಪ್ಪ ಅಂದರೆ ಲಾಸ್ಟ್ ಕ್ಲಾಸಲ್ಲಿ ಕ್ಲಾಸ್ ಮಾಡಬೇಕಾದ್ರೆ ಈ ಪ್ರಶ್ನೆ ನಾನು ತೊಗೊಂಡಿದ್ದೆ. ಸೊ ಇದು ನೋಡಿರಿ, 1000ರ ಅವಿಭಾಜ್ಯ ಅಪವರ್ತನೀಕರಣ ರೂಪ ಯಾವುದು? ವಾಟ್ ಈಸ್ ದ ಪ್ರೈಮ್ ಫ್ಯಾಕ್ಟರೈಸೇಷನ್ ಫಾರ್ಮ್ ಆಫ್ 1000 ಅಂತ ಕೇಳಿದ್ದಾರೆ. ಇದು 2022ರಲ್ಲಿ ಕೇಳಿದ ಪ್ರಶ್ನೆ. ನೀವು ಆಪ್ಷನ್ ಹೋಗ್ಲಾರ್ದನ್ನೇ ನೀವು ಲೆಕ್ಕ ಮಾಡೋದು ಉತ್ತರವನ್ನು ಕಂಡುಹಿಡಿಬೋದಾಗಿದೆ. ಬನ್ನಿ, ಅವಿಭಾಜ್ಯ ಅಪವರ್ತನೀಕರಣ ಅಂದರೆ ಅದರಲ್ಲಿ ಎಲ್ಲ ಅವಿಭಾಜ್ಯ ಪ್ರೈಮ್ ನಂಬರ್ಸೇ ಕಾಣಬೇಕು. 2 ಇರ್ಬೋದು, 3 ಇರ್ಬೋದು, 5 ಇರ್ಬೋದು, 7 ಇರ್ಬೋದು, 11 ಇರ್ಬೋದು, ಇವೆಲ್ಲ ಪ್ರೈಮ್ ನಂಬರ್ಸ್. ಸೊ ಇದರಲ್ಲಿ 2 ಅನ್ನೋದು ಪ್ರೈಮ್ ನಂಬರು, 5 ಅನ್ನೋದು ಪ್ರೈಮ್ ನಂಬರು. ಓಕೆ, ಇದು ಆನ್ಸರ್ ಬರ್ಬೋದು. 10 ಪ್ರೈಮ್ ನಂಬರಾ? ಅಲ್ಲ. ಅಂದರೆ ಆಪ್ಷನ್ ಇದು ಸರಿ ಉತ್ತರ ಆಗಲ್ಲ ಅಂತ. ಯಾಕೆ ಹೇಳ್ರಿ? 10 ಅನ್ನೋದು ಅವಿಭಾಜ್ಯ ಸಂಖ್ಯೆ ಆಗಿಲ್ಲ. ಸೊ ಇದು ತಪ್ಪಿದೆ. ಸೊ ಇದು ಹೋಯ್ತು ಆಪ್ಷನ್. ಇಲ್ಲಿ ಬರೀ 2 ಅವಿಭಾಜ್ಯ ಸಂಖ್ಯೆ, 5 ಅವಿಭಾಜ್ಯ, ಆದರೆ 100 ಅನ್ನೋ ಸಂಖ್ಯೆ ಅವಿಭಾಜ್ಯ ಸಂಖ್ಯೆ ಅಲ್ಲ. ಅಂದರೆ ಆಪ್ಷನ್ನು ಬರೋದಿಲ್ಲ. ನೆನಪಲ್ಲಿಟ್ಕೊಳ್ಳಿ, ಅವಿಭಾಜ್ಯ ಅಪವರ್ತನೀಕರಣ ರೂಪ ಅಂದರೆ ಅದರಲ್ಲಿರ್ತ ಪ್ರತಿಯೊಂದು ಸಂಖ್ಯೆನೂ ಅವಿಭಾಜ್ಯ ಸಂಖ್ಯೆಯಿಂದನೇ ಇರಬೇಕು. ಸೊ ಆಪ್ಷನ್ ಡಿ ಬರ್ರಿ.
ಇದು ಅವಿಭಾಜ್ಯ ಸಂಖ್ಯೆನ ಅಲ್ಲ. ಸೊ ಒಂದು ಅಲ್ಲ ಅಂದರೆ ಇಡೀ ಆಪ್ಷನ್ನೇ ಆಗುವುದಿಲ್ಲ. ಸೊ ಸರಿಯಾದ ಉತ್ತರ ಆಪ್ಷನ್ ಎ ಮಾತ್ರ ಸರಿ ಇರುತ್ತೆ. ನಾವು ಲೆಕ್ಕ ಮಾಡಿದರೂ ಸಹ ಅದೇ ಬರ್ತೈತೆ, ಪ್ರಾಬ್ಲಮ್ಮೇ ಬೇಡ. ಸೊ ನೀವು ಲೆಕ್ಕ ಮಾಡೋ ಅವಶ್ಯಕತೆ ಏನಿಲ್ಲ. ಸೊ ನೆನ್ಪಿಡ್ಬೇಕು, ಈ ರೀತಿ ಆಪ್ಷನ್ಸ್ ಹೋಗ್ತವೆ, ಯಾಕಂದರೆ ಇಲ್ಲೆಲ್ಲ ಭಾಜ್ಯ ಸಂಖ್ಯೆಗಳಿಂದ ಕೊಟ್ಟಿದ್ದಾರೆ. ಸೊ ನಿಮಗೆ ಅವಿಭಾಜ್ಯ ಅಪವರ್ತನೀಕರಣದಲ್ಲಿ ಅವಿಭಾಜ್ಯ ಸಂಖ್ಯೆಗಳನ್ನೇ ಕೊಟ್ಟಿರಬೇಕು, ಅವುಗಳಿಂದನೇ ಬರಬೇಕು. ಸೊ ಸರಿಯಾದ ಉತ್ತರ ಆಪ್ಷನ್ ಎ. ಈ ರೀತಿ ಸಹ ನಾವು ಲೆಕ್ಕ ಮಾಡಬಹುದು. ಯಾವಾಗ? ಅವಿಭಾಜ್ಯ ಸಂಖ್ಯೆ ಗೊತ್ತಿದ್ದಲ್ಲಿ ಮಾತ್ರ. ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 4. 210ರ ಒಟ್ಟು ಅವಿಭಾಜ್ಯ ಅಪವರ್ತನಗಳ ಸಂಖ್ಯೆ. ಇದು ಒಳ್ಳೆ ಕ್ವಶನ್ ನೋಡಿ. ನಾನು ಈ ಟೈಪ್ ಕ್ವಶನ್ಸ ಮಾಡಿದ್ದೆ. ಏನು ಮಾಡಿದ್ದೆ? ಅವಿಭಾಜ್ಯ ಅಪವರ್ತನಗಳು ಯಾವ ಅಂತೂ ಬರೆಸಿದೆ, ಅವಿಭಾಜ್ಯ ಅಪವರ್ತನೀಕರಣ ಅಂದರೆ ಏನು ಅಂತಲೂ ಮಾಡಿ ತೋರಿಸಿ, ಅವು ಎಷ್ಟು ಅಂತಲೂ ಡಿಸ್ಕಸ್ ಮಾಡಿದೆ. ಸೊ ಅದೇ ಕ್ವಶನ್ ಬರೀ 210ಕ್ಕೆ ಒಟ್ಟು ಅವಿಭಾಜ್ಯ ಅಪವರ್ತನಗಳ ಸಂಖ್ಯೆ ಎಷ್ಟು? ವಾಟ್ ಈಸ್ ದ ಟೋಟಲ್ ನಂಬರ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 10? ಪ್ರೈಮ್ ಫ್ಯಾಕ್ಟರ್ಸ್ ಕಂಡಿಬೇಕು. ಬರೀ ಫಸ್ಟ್ ಏನು ಮಾಡಬೇಕು? ಕರೆಕ್ಟ್ 210ನ್ನು ಸೇಮ್ ಅದನ್ನೇ ಮಾಡಿರಿ. ಅವಿಭಾಜ್ಯ ಅಪವರ್ತನ ಬಿಡಿ ಸ್ಥಾನ 0 ಇದ್ದರೆ ಸಮ ಸಂಖ್ಯೆ ಈವನ್ ನಂಬರ್ ಆಗುತ್ತೆ. ಸೊ ಒನ್ಸ್ ಪ್ಲೇಸ್ನಾಗ 0 ಇರಲಿ, ಒನ್ಸ್ ಪ್ಲೇಸ್ ಅಥವಾ ಬಿಡಿ ಸ್ಥಾನ ಅಂತ ಹೇಳ್ಬೋದು. ಈ ಜಾಗದಲ್ಲಿ 0, 2, 4, 6, 8 ಈ ಥರ ನಂಬರ್ ಇದ್ದರೆ ಇದಕ್ಕೆ ನಾವು ಈವನ್ ನಂಬರ್ ಅಂತೀವಿ. ಸಮ ಅಥವಾ ಸರಿ ಸಂಖ್ಯೆ ಅಂತೀವಿ, ಈವನ್ ನಂಬರ್. ಯಾವಾಗ? ಬಿಡಿ ಸ್ಥಾನದೊಳಗೆ ಈ ಥರ ನಂಬರ್ ಇದೆ. ಇಲ್ಲಿ ಬಿಡಿ ಸ್ಥಾನ 0 ಇದೆ, ಸಮ ಸಂಖ್ಯೆ ಇದು 2ರಿಂದ ಹೋಗುತ್ತೆ. ಇದು ಕಂಪ್ಲೀಟಾಗಿ ಡಿವೈಡ್ ಆಗಿ 2ಇಂದ ಡಿವೈಡ್ ಆಗುತ್ತೆ, ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ. ಸೊ ಬನ್ನಿ. ಸೊ 2 1 2 2ರ ಮಧ್ಯೆ 1 ಇಲ್ಲ, ಸಣ್ಣದಾಗುತ್ತೆ. ಅದಕ್ಕೆ 2 0s 0 1 ರಿಮೈನಿಂಗ್ 1 ಉಳಿತು. ಸೊ 10 ಆಯಿತು. 2 5 10. ಕೆಲವೊಂದಿಷ್ಟು ಮಕ್ಕಳು ಏನು ಮಾಡ್ತಾರೆ ಗೊತ್ತಾ? 2 1 2 5 ಅಂದ್ರೆ 15 ಬರ್ಬಿಡ್ತಾರೆ. ತಪ್ಪಾಗುತ್ತೆ. ಈ ರೀತಿ ಸಾಧ್ಯ ಇದೆ. ಸೊ ನೆಕ್ಸ್ಟ್ ಯಾವ ಮಗ್ಗೆ ಹೋಗುತ್ತಾ? ನೀವು ಯಾವ ಮಗ್ಗೆ ಹೋಗುತ್ತಾರೆ ನೋಡ್ರಿ. ನೆಕ್ಸ್ಟ್ 3ಆಗ ಹೋಗುತ್ತಾ? 3 ನಿಮ್ಗೆ ಕಷ್ಟ ಆಗುತ್ತೆ. 5 ಬೇಡ್ರಿ. 5ರ ಮಗ್ಗೆ ಹೋಗುತ್ತಲ್ಲ, ಬಿಡಿ ಸ್ಥಾನದಲ್ಲಿ 5 ಇದ್ದರೆ ಆ ಇಡೀ ಸಂಖ್ಯೆ 5ರಿಂದ ಹೋಗುತ್ತೆ. ಸೊ 5 2 10 5 1 5. ಈಗ ತೋರಿ 5ರ ಮಗ್ಗೆ ಹೋಗಲ್ಲ. ನೆಕ್ಸ್ಟ್ ಯಾವ ಮಗ್ಗೆ ತಗೋರಿ? 3 ತಗೋರಿ. ಇದು 3 ಅವಿಭಾಜ್ಯ ಸಂಖ್ಯೆನೇ. ನಿಮಗೆ 2, 3, 5, 7, 11, 13, 17 ಸೊ ಆನ್. ಸೊ 2 ಅವಿಭಾಜ್ಯ, ಇದನ್ನು ತೊಗೋಬೋದು. ಸೊ ಇದು ಅವಿಭಾಜ್ಯ, ಇವು ಅವಿಭಾಜ್ಯ ಸಂಖ್ಯೆನೇ ತೊಗೋಬೇಕು ನೀವು. ಸೊ ನಾನು 2 ತೊಗೊಂಡಿನಿ, 5 ತೊಗೊಂಡಿನಿ, ಈಗ 3 ತೊಗೊತೀನಿ. ಉಲ್ಟಾ ಪಡೆದ್ರೆ ಪ್ರಾಬ್ಲಮ್ ಇಲ್ಲ. 3 21, 3 7 21 ನೋಡಿರಿ, 7 ಅವಿಭಾಜ್ಯ ಸಂಖ್ಯೆ. ಸೊ 7 1 7. ಇಲ್ಲಿ ಬಂದಿರೋ ಸಂಖ್ಯೆ ಯಾವುದಲ್ಲ? 2 5 3 7. ಇವನ್ನ ನೀವು ಏನಾದರೂ ಈ ರೀತಿ ಬರೆದ್ರೆ ಇದು ಅವಿಭಾಜ್ಯ ಅಪವರ್ತನೀಕರಣ ಆಗುತ್ತೆ. ಅವ್ರು ಕೇಳಿದ್ದೇನು? ಜಸ್ಟ್ ಅವಿಭಾಜ್ಯ ಅಪವರ್ತನ ಸಂಖ್ಯೆಗಳು. ಅವಿಭಾಜ್ಯ ಅಪವರ್ತನಗಳು ಯಾವುದವ? 2 ಇದೆ, 5 ಇದೆ, 3 ಇದೆ, 7 ಇದೆ. ಎಷ್ಟಿದಾವ? 1 2 3 4. ಒಟ್ಟು 4 ಸಂಖ್ಯೆಗಳಿವೆ. 4 ಸಂಖ್ಯೆ ಯಾವ ಆಪ್ಷನ್ ಆಗೈತೆ ನೋಡ್ರಿ? ದ ಟೋಟಲ್ ನಂಬರ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಈಸ್ 4. ಆಪ್ಷನ್ ಬಿ ಅಲ್ಲಿ ಸರಿ ಉತ್ತರ ನೋಡ್ರಿ. ಹೌದಾ ಇಲ್ಲೋ? ಏನು ಕೇಳಿದರೆ ಇಲ್ಲಿ ಎಷ್ಟು ಅವಿಭಾಜ್ಯ ಅಪವರ್ತನಗಳಿವೆ ಅಂತ. ಒಂದು ವೇಳೆ ರಿಪೀಟ್ ಆಗಿದ್ದರೆ ಅದನ್ನು 1 ಬಾರಿ ತೊಗೋಬೇಕಾಗಿತ್ತು. ಸೊ ನೆನಪು 2 ಬಾರಿ ಬಂದರೆ ಒಂದೇ ಸಂಖ್ಯೆ ಆಗಿರ್ತದೆ. ಸೊ ನಿನ್ನೆ ಕ್ಲಾಸಲ್ಲಿ ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಕರೆಕ್ಟಾಗಿ ಕ್ಲೀನಾಗಿ ನೋಡಿದ್ರಿ. ಈಗ ಒಟ್ಟು 4 ಅಪವರ್ತನಗಳು ಹೊಂದಿದೆ ಅವಿಭಾಜ್ಯ ಅಪವರ್ತನ. ಸೊ ಉತ್ತರ ಆಪ್ಷನ್ ಬಿ. ಬನ್ನಿ ಕ್ವಶನ್ ನಂಬರ್ 5 ಹೋಗೋಣ. ಈ ಕೆಳಗಿನವುಗಳಲ್ಲಿ 240ರ ಅವಿಭಾಜ್ಯ ಅಪವರ್ತನೀಕರಣ ಯಾವುದು? ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ 240? ಬನ್ನಿ, 240ರದ ಅವಿಭಾಜ್ಯ ಅಪವರ್ತನೀಕರಣ ತೆಗೆಯುವ ದ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ 240. ಇದ್ರಿಗೆ ಯಾವುದಂತ ಕೇಳೋದು? ಫಸ್ಟ್ ಲೆಕ್ಕ ಮಾಡಿಬಿಡೋದು. ಮತ್ತು ಇನ್ನೂ ನಾವು ಡೈರೆಕ್ಟ್ ಮಾಡ್ಬೋದು ಅಂತ ಸಹ ಹೇಳಿದ್ವಿ. ಅವಿಭಾಜ್ಯ ಅಂತ ಬಂದರೆ ಅವೇ ಸಂಖ್ಯೆ ಕಾಣಬೇಕು. ಇಲ್ಲಿ 5 3 ಅವಿಭಾಜ್ಯ ಸಂಖ್ಯೆ, ಅದರ 4 ಅವಿಭಾಜ್ಯ ಸಂಖ್ಯೆ ಅಲ್ಲ. ಅದಕ್ಕೆ ಆಪ್ಷನ್ ಹೋಯ್ತು ನೋಡಿ, ಎಷ್ಟು ಈಸಿ. ಬನ್ನಿ, ಅವಿಭಾಜ್ಯ 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 ಎಲ್ಲ ಅವಿಭಾಜ್ಯ ಸಂಖ್ಯೆ. ಬನ್ನಿ, ಅವಿಭಾಜ್ಯ ಸಂಖ್ಯೆ ಅವಿಭಾಜ್ಯ ಸಂಖ್ಯೆ ಅವಿಭಾಜ್ಯ. ಈ 20 ಅವಿಭಾಜ್ಯ ಸಂಖ್ಯೆ ಎಲ್ಲ ಆಪ್ಷನ್ ಸಿ ಸಹ ಹೋಯ್ತು. 8 ಅವಿಭಾಜ್ಯ ಸಂಖ್ಯೆ ಎಲ್ಲ ಆಪ್ಷನ್ ಡಿನೂ ಹೋಯ್ತು. ಉತ್ತರ ಇದೆ. ನೀವು ಲೆಕ್ಕ ಮಾಡಿದ್ರು ಇದೇ ಬರ್ತದ, ಬೇಕಾದ್ರೆ ಚೆಕ್ ಮಾಡಂಬರ್ರಿ. ಸೊ 2ರಿಂದ ತೊಗೋಬೇಕು. 2 1 2 2 2 4 0. 2 12 ತೊಗೊಳ್ಳಿ. 2 6 12 0 0.
ಎರಡರ ಮಗ್ಗೆ ಮತ್ತೆ 60 ತೆಗಿತು 2 3 6 0ಗೆ 0 ಮತ್ತು ಎರಡರಿಂದ ಹೋಗತ್ತೆ ನೋಡ್ರಿ 2 1 2 1 ಉಳಿತು 2 1 2 3 2 1 ಉಳಿತು 10 ಆಯ್ತು 2 5 10 ಈಗ ನೋಡ್ರಿ ಇದು 2ರಿಂದ ಹೋಗಲ್ಲ 3ರಿಂದ ಹೋಗತ್ತೆ 3 ಮಗ್ಗೆ ಐತಿ 3 5 15 ಮತ್ತು ಇದು 5ರಾಗ ಹೋಗ್ತಾ 5 1 5 ಸೊ 2 2 2 3 ಬಾರಿ ಇರ್ಬೇಕು 1 2 3 ಸಾರಿ 4 ಇನ್ನೊಂದು 4 ಟೈಮ್ಸ್ ಸೊ 2 4 ಸಲ ನೆಕ್ಸ್ಟ್ 3 ಒಂದು ಸಲ 5 ಒಂದು ಸಲ 3 ಒಂದು ಸಲ 5 ನೋಡಿರಿ ಉತ್ತರ ಇದೆ. ಇದು ಈ ರೀತಿ ಗುಣಾಕಾರ ರೂಪದಲ್ಲಿ ಬಂದರೆ ಇದಕ್ಕೆ ಅವಿಭಾಜ್ಯ ಅಪವರ್ತನೀಕರಣ ಅಂದರೆ. ಸೊ ಇದೇ ಪ್ರಶ್ನೆ ಅವಿಭಾಜ್ಯ ಅಪವರ್ತನಗಳು ಎಷ್ಟು ಅಂತ ಕೇಳಿದರೆ ಸೊ 2 ಅನ್ನೋದು 4 ಸಲ ಐತೆ. ಸೊ 1 ಸಲ ಬರ್ಕೊಂತೀವಿ, 3 ಅನ್ನೋದು 1 ಸಲ ಬರ್ಕೊಂತೀವಿ, 5 ಅನ್ನೋದು 1 ಸಲ. ಸೊ 240 ಹೊಂದಿರುವ ಅವಿಭಾಜ್ಯ ಅಪವರ್ತನಗಳು 2 3 5. ಆದರೆ 240 ಅವಿಭಾಜ್ಯ ಅಪವರ್ತನೀಕರಣ 2 × 2 × 2 × 2 × 3 × 5. ಸೊ ನೆನಪಿರ್ಬೇಕು ಎಷ್ಟು ಅಪವರ್ತನ ಅದಾವ? 3 ಅದಾವ. ಅವಿಭಾಜ್ಯ ಅಪವರ್ತನ ಎಷ್ಟು ಅದಾವ? 3 ಅದಾವ. ಅವು ಯಾವ? ಇವು ಅಪವರ್ತನೀಕರಣ ಅಂದರೆ ಈ ರೀತಿ ಬರೀಬೇಕು ನೆನಪಿಲ್ಲಿ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಅದಕ್ಕಿಂತ ಮುಂಚೆ ಇದು ಯಾವ ವರ್ಷದಲ್ಲಿ ಕೇಳಿದ ಕ್ವಶನ್ ನೋಡ್ರಿ. ಎರಡು 2020ರಲ್ಲಿ ಕೇಳಿದ್ರಿ ಪ್ರಶ್ನೆ. ಸೊ ಬನ್ನಿ ಕ್ವಶನ್ ನಂಬರ್ 6 ನೋಡ್ರಿ. ಇದು ಯಾವ ವರ್ಷದಲ್ಲಿ ಕೇಳಿದರೆ 2019ರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಆಗಿದೆ. ಬನ್ನಿ 500ರ ಸಮಾನವಾದ ಅವಿಭಾಜ್ಯ ಅಪವರ್ತನೀಕರಣ ರೂಪ ಯಾವುದು? ವಿಚ್ ಈಸ್ ದ ಕರೆಕ್ಟ್ ಪ್ರೈಮ್ ಫ್ಯಾಕ್ಟರ್ ಫ್ರಮ್ ಫಾರ್ಮ್ ಆಫ್ 500? ಯಾವುದು ಸರಿಯಾದ ಅವಿಭಾಜ್ಯ ಅಪವರ್ತನ? ಮತ್ತೆ ನಾವು ಆಪ್ಷನ್ ಮುಖಾಂತರ ಹೋಗ್ಬಿಟ್ರೆ ಒಂದೇ ಬೇಗ ಸಿಗುತ್ತೆ. ಅವಿಭಾಜ್ಯ 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 2 ಮತ್ತು 5 ಅವಿಭಾಜ್ಯ ಸಂಖ್ಯೆಗಳು ಬಿಡ್ರಿ. ಫಸ್ಟ್ನೇ ನಂಬರ್ 4 ಅವಿಭಾಜ್ಯ ಅಲ್ವೇ ಅಲ್ಲ, ನೆನಪಿಡ್ಬೇಕು. ಅದಕ್ಕೆ ಅವಿಭಾಜ್ಯ ಸಂಖ್ಯೆ ಇಂಪಾರ್ಟೆಂಟ್. ಆಪ್ಷನ್ ಹೋಗ್ಬಿಡುತ್ತೆ ಬಿ, ಇದು ಅವಿಭಾಜ್ಯ ಸಂಖ್ಯೆ. ಆದರೆ 10 ಅವಿಭಾಜ್ಯ ಸಂಖ್ಯೆ ಅಲ್ಲ, 20 ಅವಿಭಾಜ್ಯ ಸಂಖ್ಯೆ ಅಲ್ಲ. ಆಪ್ಷನ್ ಸಿನೂ ಹೋಯ್ತು. ಸೊ 5 ಅವಿಭಾಜ್ಯ ಸಂಖ್ಯೆ ಓಕೆ, ಆದರೆ 10 ನೋ ನೋ. ಆಪ್ಷನ್ ಎ ಸರಿ ಉತ್ತರ. ಬೇಕಾದ್ರೆ ನೋಡ್ರಿ, ಇವು ಅಷ್ಟು ಗುಣಿಸಿದ್ರು ಉತ್ತರ ಇದೇ ಬರ್ತೈತಿ. 2 2 4, 4 5 20, 25 100, 105 500. ಉತ್ತರ ಆಪ್ಷನ್ ಎ ಸರಿ ಇದೆ. ಎಲ್ಲವೂ ಗುಣಿಸಿದ್ರೆ ಬರ್ತಾವೆ, ಆದರೆ ಎಲ್ಲದರಲ್ಲಿ ಅವಿಭಾಜ್ಯ ಸಂಖ್ಯೆ ಇದ್ರೇ ಸರಿ ಉತ್ತರ. ಇದು ತಲೆಗಿರಲಿ. ನೆಕ್ಸ್ಟ್ ಕ್ವಶನ್ ನೋಡಿ. ಇಲ್ಲಿ ಒಳ್ಳೆ ಕ್ವಶನ್ ಮಾಡಿ ನೋಡ್ರಿ. ಕ್ವಶನ್ ನೋಡ್ರಿ ಡಿಫ್ರೆಂಟ್ ಇದೆ ಇಲ್ಲಿ. 330ರ ಎಲ್ಲ ಅವಿಭಾಜ್ಯ ಅಪವರ್ತನಗಳ ಮೊತ್ತ ಎಷ್ಟು? ಇಂಪಾರ್ಟೆಂಟ್. ವಾಟ್ ಈಸ್ ದ ಸಮ್ ಆಫ್ ಆಲ್ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 330? ಬ್ಯೂಟಿಫುಲ್ ಕ್ವಶನ್. ಇದು 2018ರಲ್ಲಿ ನವೋದಯ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಅವ್ರು ಕೇಳಿದ ಅಪವರ್ತನೀಕರಣ ಅಲ್ಲ, ಅಪವರ್ತನ ಎಷ್ಟದ ಅಂತ ಕೇಳಿಲ್ಲ. ಅವಿಭಾಜ್ಯ ಅಪವರ್ತನೀಕರಣನೂ ಕೇಳಿಲ್ಲ, ಅವಿಭಾಜ್ಯ ಅಪವರ್ತನ ಎಷ್ಟದ ಕೇಳಿದ್ರೆ ಮೊತ್ತ ಕೇಳಿದ್ದಾರೆ. ಸೊ 330ಕ್ಕೆ ಅವಿಭಾಜ್ಯ ಅಪವರ್ತನೀಕರಣ ಫಸ್ಟ್ ಮಾಡಿರಿ, ಇದೇ ಮಾಡು, ಆದರೆ ಮೊತ್ತ ಮಾಡಬೇಕು. ಬರೀ ಸಮ ಸಂಖ್ಯೆ 2ರಿಂದ ಬರುತ್ತೆ. 2 1 2 1 ಉಳಿತು, 2 6 12 1 ಉಳಿತು, 2 5 10. ಈಗ ಮುಗೀತು, 2ರ ಹೋಗಲ್ಲ. ಈಗ ಸದ್ಯ 3ರಲ್ಲಿ ಹೋಗುತ್ತಾ ಚೆಕ್ ಮಾಡೋಕಂದ್ರೆ 3ರ ಬಾಧ್ಯತೆ ನಿಯಮ ಏನು ಹೇಳುತ್ತೆ? ಸಂಖ್ಯೆಯಲ್ಲಿರುವ ಅಂಕಿಗಳನ್ನು ಕೂಡಿಸಿ ನೋಡಿ ಅಂತ ಹೇಳುತ್ತೆ. ಕೂಡಿಸಿದಾಗ 3ರ ಮಗ್ಗಿಯಿಂದ ಬಂದರೆ ಅದು ಭಾಗ ಆಗುತ್ತೆ. ನೋಡಿ 5 6 11, 11ಕ್ಕೆ 1 ಕೂಡಿಸ್ರಿ. ನೋಡಿರಿ 1 + 6 + 5 ಮಾಡಿರಿ. ಇವನ್ನ ಅಂಕಿ ಕೂಡಿಸ್ರಿ. 1 6 7 7 5 12. ಈಗ 12ರಲ್ಲಿ 3 ಮಗಿ ಐತೆ. 3 4 12 ಹೋಗುತ್ತಲ್ಲ, ಅಂದರೆ ಇದು ಇಡೀ ಸಂಖ್ಯೆ 3ರಿಂದ ಹೋಗ್ತೈತೆ. ನೋಡಿರಿ 3 5 15 1 ಉಳಿತು, ಮತ್ತು 15 3 5 15. ನೋಡಿರಿ ಈಗ 5 + 5 10 ಆಗುತ್ತೆ. 3ರ ಮಗ್ಗಿಗಿಲ್ಲ, 3ರಿಂದ ಹೋಗಲ್ಲ, 5ರಿಂದ ಹೋಗುತ್ತೆ. ನೋಡಿರಿ 5 1 5 1. ನೆಕ್ಸ್ಟ್ ನೋಡಿರಿ 11 11 ಅನ್ನೋದೇ ಒಂದು ಅವಿಭಾಜ್ಯ ಸಂಖ್ಯೆ. ಸೊ 11 ನೆನಪಿಡೋದಕ್ಕೆ 11 1 11. ಇಲ್ಲಿ ಬಂದರೆ ಅವಿಭಾಜ್ಯ ಅಪವರ್ತನಗಳು ಯಾವುವು? 2 3 5 11. ಸಪ್ರೇಟ್ ಇದಾವ. 2 3 5 11. ಇವು 4 ಅದಾವ. ಆದರೆ ಇವುಗಳ ಮೊತ್ತ ಸಮ್ ಕೇಳಿದ್ದಾರೆ. ಕೂಡಿಸ್ರಿ. 2 + 3 5, 5ಕ್ಕೆ 5 ಕೂಡಿದ್ರೆ 10, 10ಕ್ಕೆ 11 ಕೂಡಿಸ್ರೆ ಟೋಟಲ್ 21 ಆಗುತ್ತೆ. ಸೊ ನಮ್ಮ ಆಪ್ಷನ್ 18 21 24 25. ಉತ್ತರ ಆಪ್ಷನ್ ಬಿ 21 ಸರಿ ಇದೆ. ತಿಳಿತಲ್ವ ಮಕ್ಕಳೇ? ಈ ರೀತಿ ನಿಧಾನವಾಗಿ ಕರೆಕ್ಟಾಗಿ ಅಕ್ಯುರೇಟಾಗಿ ಆನ್ಸರ್ ಮಾಡಬೇಕು, ಸ್ವಲ್ಪನೂ ಮಿಸ್ಟೇಕ್ ಆಗಬಾರ್ದು. ನೆಕ್ಸ್ಟ್ ಪ್ರಶ್ನೆ ನೋಡಿರಿ.
ಇದೂ ಒಳ್ಳೆ ಕ್ವಶನ್ ನೋಡಿರಿ. ಇದು 2017ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. 120ರ ಅವಿಭಾಜ್ಯ ಅಪವರ್ತನಗಳ ಪಟ್ಟಿಯಲ್ಲಿ, ಅಂದರೆ ಅವಿಭಾಜ್ಯ ಅಪವರ್ತನಗಳ ಪಟ್ಟಿಯ ಲೀಸ್ಟಲ್ಲಿ ಭಾರದ ಸಂಖ್ಯೆ ಯಾವುದು ಇಲ್ಲ, ಯಾವ ಸಂಖ್ಯೆ ಇಲ್ಲ. ವಿಚ್ ನಂಬರ್ ಈಸ್ ನಾಟ್ ಇನ್ ದ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ 120. ಆ ಫ್ಯಾಕ್ಟರೈಸೇಷನ್ ಮಾಡಿದ ಮೇಲೆ ಅದರಲ್ಲಿ ಇಲ್ಲಿ ಕೊಟ್ಟ ನಂಬರ್ ಯಾವ್ದು ಬರಲ್ಲ ಅಂತ ಕೇಳಿದಾರೆ. ಸೊ 120 ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿರಿ. 2ರಿಂದ ಹೋಗುತ್ತಾ, 2 6 12 0ಗೆ 0, 2 3 6 0ಗೆ 0, 2 1 2 1 ಉಳಿತು. ಯಾಕಂದರೆ 2 1 2, ಸೊ 2 3 2 1 ಉಳಿತು, 10 ಆಯ್ತು. 2 ಇಲ್ಲಿ 10. ನೆಕ್ಸ್ಟ್ ಇದು 3 ಹೋಗುತ್ತೆ, 3 ಇಲ್ಲಿ 15. ನೆಕ್ಸ್ಟ್ ಇದು 5 ಹೋಗೈತಿ, 5 1 5. ಇಲ್ಲಿ ನೋಡಿ ಬರ್ಕೊಡ್ರಿ, 2 8 2 8 2 8 3 8 5. ಆಪ್ಷನ್ 2 ಐತೆ, ಇದೆ. ಅವ್ರು ಇಲ್ಲಾರ್ದು ಕೇಳೋದು. ಸೊ ಇದು ಕ್ಲಿಯರ್. ಈ 3 ನೋಡ್ರಿ ಇಲ್ಲಿ ಐತೆ, ಕ್ಲಿಯರ್. ಈ 5 ನೋಡ್ರಿ ಇಲ್ಲಿ ಐತೆ, ಕ್ಲಿಯರ್. ಆ 7 ನೋಡ್ರಿ ಏನೇನು ಐತೆ, ಇಲ್ಲ. ಅವ್ರು ಅದನ್ನೇ ಕೇಳಿದ್ರು, ಯಾವುದು ಬರೋದಿಲ್ಲ. ಈ ಅಪವರ್ತನ ಪಟ್ಟಿ ಮಾಡಿದಾಗ ಯಾವ ಆಪ್ಷನ್ ಬರ್ತಾ ಇಲ್ಲ. ಆಪ್ಷನ್ ಡಿ 7 ಅನ್ನೋ ಸಂಖ್ಯೆ ಬರ್ತಾ ಇಲ್ಲ. ಇದೇ ಸರಿ ಉತ್ತರ. ದ ನಾಟ್ ಇನ್ ದ ಪ್ರೈಮ್ ಫ್ಯಾಕ್ಟರೈಸೇಷನ್, ದ ನಂಬರ್ 7 ಈಸ್ ನಾಟ್ ಇನ್ ದ ಪ್ರೈಮ್ ಫ್ಯಾಕ್ಟರೈಸೇಷನ್. ಓಕೆನಾ? ಈ ಸಂಖ್ಯೆ ಇಲ್ಲ ನೋಡಿರಿ. ಈ ಟೈಪ್ನು ಕ್ವಶನ್ ಕೇಳ್ತಾರೆ. ಬಹಳ ಅತಿ ಸುಲಭ. ನೀವು ಟಾಪಿಕ್ನ ಕರೆಕ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಬಿಟ್ರೆ ಕ್ವಶನ್ ಹೆಂಗನ ಕೇಳಿರಿ ನೀವು ಕರೆಕ್ಟಾಗಿ ಮಾಡಬಹುದು. ಸೊ ಕ್ವಶನ್ ನಂಬರ್ 9 ಐತೆ, 105ರ ಅವಿಭಾಜ್ಯ ಅಪವರ್ತನಗಳು ಇವುಗಳಲ್ಲಿ ಯಾವುವು ಅಂತ ಕೇಳಿದರೆ, ಫಸ್ಟ್ ನೀವು ಸರಿಯಾಗಿ ಅಬ್ಸರ್ವ್ ಮಾಡಿದ್ರೆ ಸಾಕು. ಮತ್ತೆ ನೀವು ಡೈರೆಕ್ಟ್ ಆಪ್ಷನ್ ಲೆಕ್ಕನೇ ಮಾಡೋದು ಬೇಡ. ಇದರಲ್ಲಿ ಯಾವುದು ಅವಿಭಾಜ್ಯ ಸಂಖ್ಯೆ ಅಲ್ಲ ತೆಗೆದು ಬಿಡ್ರಿ. ಇದು ಅವಿಭಾಜ್ಯ, ಇದು ಅವಿಭಾಜ್ಯ, ಇದು ಅವಿಭಾಜ್ಯ. ಓಕೆ ಇರಲಿ. ಇದು ಅವಿಭಾಜ್ಯ ಆದರೆ 35 ಅವಿಭಾಜ್ಯ ಅಲ್ಲ. ಯಾಕೆ ಸರ್ ಅವಿಭಾಜ್ಯ ಅಲ್ಲ? ಯಾಕಂದರೆ ಅವಿಭಾಜ್ಯ ಕೇವಲ 2 ಅಪವರ್ತನ ಹೊಂದಿರ್ಬೇಕು, ಅಥವಾ 1 ಮತ್ತು ಅದೇ ನಂಬರಿಂದ ಹೋಗ್ಬೇಕು. ಈ 35 1ರಿಂದನೂ ಹೋಗುತ್ತೆ, 35ರಿಂದನೂ ಹೋಗುತ್ತೆ. ಅದು ಬಿಟ್ಟು 5ರಿಂದನೂ ಹೋಗ್ತೈತಿ, 7ರಿಂದನೂ ಹೋಗ್ತೈತಿ. 5 7 35, 7 ಇಲ್ಲಿ 1, ಅದಕ್ಕಲ್ಲ. ಸೊ ಈ ಆಪ್ಷನ್ ಬರಲ್ಲ. ಇಲ್ಲಿ ಬರ್ರಿ, 5 ಅವಿಭಾಜ್ಯ ಸಂಖ್ಯೆನೇ, ಆದರೆ 21 ಅವಿಭಾಜ್ಯ ಸಂಖ್ಯೆ ಅಲ್ಲ. ಯಾಕಂದರೆ 3 ಮಗ್ಗೆಗೆ ಐತಿ, 7 ಮಗ್ಗೆಗೆ ಐತಿ, 21 ಮಗ್ಗೆಗೆ ಐತಿ, 1 ಮಗ್ಗೆಗೆ ಐತಿ. ಇಷ್ಟು ಅಪವರ್ತನ ಇರಬಾರ್ದು, ಇಷ್ಟು ಮಗ್ಗಿಂದ ಹೋಗಬಾರ್ದು. ಅದಕ್ಕೆ ಈ ಆಪ್ಷನ್ ಬರಲ್ಲ. ಸೊ ಆಪ್ಷನ್ ಡಿ 1 3 5 7 ನ್ಯಾಯಗಳು ಬರಬೇಕು. ಈ 1 ಐತಲ್ಲ, ಇದು ಅವಿಭಾಜ್ಯ ಸಂಖ್ಯೆಯೇ ಅಲ್ಲ. ಹಾಗಾಗಿ ಈ ಆಪ್ಷನ್ ಹೋಯಿತು. ಸೊ ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರ. ಸೊ ಇದು ಸರಿ ಉತ್ತರ ಆಗಿದೆ. ಬನ್ನಿ ಕೊನೆಯ ಪ್ರಶ್ನೆಯನ್ನು ನೋಡೋಣ ಈ ವಿಡಿಯೋದ. 84ರ ವಿಭಿನ್ನ ಅವಿಭಾಜ್ಯ ಅಪವರ್ತನಗಳು ಡಿಸ್ಟಿಂಕ್ಟ್ ಪ್ರೈಮ್ ಫ್ಯಾಕ್ಟರ್ಸ್ ಸಂಖ್ಯೆ ಎಷ್ಟು? ಹೌ ಮೆನಿ ಡಿಸ್ಟಿಂಕ್ಟ್ ಅಂದರೆ ಅಪವರ್ತನೀಕರಣ ಮಾಡಿರಿ, ಅದರ ಅಪವರ್ತನ ಎಷ್ಟದ ಅಂತ ಹೇಳಿಸ್ರಿ ಅಂತ ಕೇಳಿದಾರೆ. ಅದಕ್ಕೆ ವಿಭಿನ್ನ ಅಂದರೆ ಬೇರೆ ಬೇರೆ ಅಪವರ್ತನ. ಈಗ ರಿಪೀಟ್ 1 2 ಜಗ್ಗಿ ರಿಪೀಟ್ ಅದು 3 ಸಲ ಬಿಟ್ಟಿದ್ರೆ ಅದು ಒಂದೇ ಬಾರಿ ತೊಗೊಬೇಕಂದ್ರೆ ಕರೆಕ್ಟ್ ಕೇಳಿದ ಕ್ವಶನ್. ಸೊ ಈ ಪ್ರಶ್ನೆಗೆ ನೀವೇ ಉತ್ತರವನ್ನು ಕಾಮೆಂಟ್ ಮುಖಾಂತರ ತಿಳಿಸ್ಬೇಕು. ಸೊ 84ರ ವಿಭಿನ್ನ ಅವಿಭಾಜ್ಯ ಅಪವರ್ತನ, ಹೌ ಮೆನಿ ಡಿಸ್ಟಿಂಕ್ಟ್ ಪ್ರೈಮ್ ಫ್ಯಾಕ್ಟರ್ಸ್ ಡಸ್ 84? ನೀವೇನು ಮಾಡಬೇಕು, ಆ ಆಪ್ಷನ್ ಯಾವ್ದು ಬರ್ತದೆ ಅದನ್ನು ಮಾಡಿರಿ, ಮತ್ತು ಅವು ಎಷ್ಟು ಅದಾವಂತ, ಅವು ಯಾವ್ಯಾವ ಅದಾವಂತನೂ ಮೆನ್ಷನ್ ಮಾಡಿರಿ, ತಮ್ಮ ಹೆಸರು ಮೆನ್ಷನ್ ಮಾಡಿರಿ. ಲಾಸ್ಟ್ ಕ್ಲಾಸ್ ವಿಡಿಯೋದಲ್ಲಿ ಒಬ್ಬರು ಕಾಮೆಂಟ್ ಮಾಡಿದರು, ಲತಾ ಅಂತ ಒಬ್ಬ ವಿದ್ಯಾರ್ಥಿ ಸ್ಟೂಡೆಂಟ್ ಇರ್ಬೋದು, ಅವರು ಕಾಮೆಂಟ್ ಮಾಡಿದ್ದಾರೆ. ಸೊ ಆ ಕ್ವಶನ್ 280ಕ್ಕೆ ಅವಿಭಾಜ್ಯ ಅಪವರ್ತನೀಕರಣ ಕೇಳಿದ್ದೆ, ಅವಿಭಾಜ್ಯ ಅಪವರ್ತನ ಕೇಳಿದ್ದೆ, ಅವರು ಸರಿಯಾಗಿ ಉತ್ತರವನ್ನು ಮಾಡಿದ್ದಾರೆ. ಸೊ ಅವರಿಗೆ ಥ್ಯಾಂಕ್ ಯು. ಸೊ ನಾವು ಹೀಗೆ ನಮ್ಮ ವಿಡಿಯೋನ ಕೊನೆಯವರೆಗೆ ಪೂರ್ತಿಯಾಗಿ ನೋಡಿರಿ. ಸೊ ಎಲ್ಲದನ್ನು ತಿಳ್ಕೊಳ್ರಿ. ನಾವು ನಿಮಗಾಗಿಯೇ ಮಾಡ್ತಾಯಿದ್ದೀವಿ. ಯಾರೆಲ್ಲ ಚೆನ್ನಾಗಿ ನವೋದಯ ಪಾಸ್ ಆಗಬೇಕು, ಮುರಾರ್ಜಿ ಪಾಸ್ ಆಗಬೇಕು, ಸೈನಿಕ ಪಾಸ್ ಆಗಬೇಕು, ಅವರಿಗಾಗಿಯೇ ಮನೇಲಿ ಕುಂತು ಯಾರು ಕೋಚಿಂಗ್ ಹೋಗ್ತಿಲ್ಲ ಅವ್ರಿಗೋಸ್ಕರನೇ ಮಾಡ್ತಾಯಿದ್ದೀವಿ. ಸೊ ಈ ವಿಡಿಯೋ ಎಲ್ಲರಿಗೂ ಉಪಯೋಗ ಆಗುತ್ತೆ. ಪ್ರತಿಯೊಬ್ಬರು ನೋಡಿರಿ, ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿರಿ. ಓಕೆ, ಇದೇ ರೀತಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಜೊತೆಗೆ ಮತ್ತೆ ನಾವು ಸಿಗೋಣ. ಓಕೆ, ಬಾಯ್.